ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಜ ಪುನೀತೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಯಂಗ್ ಅಂಡ್ ಎನರ್ಜೆಟಿಕ್ ಫಿಟ್, ಬರೀ ಬಾಡಿ ಫಿಟ್ ಅನ್ಕೊಂಡಿರಲ್ಲ ಸರ್, ನೀವು ಮೈಂಡ್ ಕೂಡ ಫಿಟ್ ಅಂತ ಮೇಡಮ್ ಮಾತಿಂದ ಗೊತ್ತಾಯ್ತು. ಹಾಗೆ ಅನುಪ್ರಭಾಕರ್ ಮೇಡಮ್ ಅವರೇ, ಹಾಗೂ ನನ್ನ ನೆಚ್ಚಿನ ಗಿರಿಜಮ್ಮ ಅವರೇ, ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರು, ಹಾಗೂ ಕರ್ನಾಟಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು, ಹಿರಿಯ ನಟರು, ರಾಷ್ಟ್ರ ರಾಜ್ಯ ಪ್ರಶಸ್ತಿ ವಿಜೇತರು ಆದ ಶ್ರೀ ಸುಂದರರಾಜಣ್ಣ ಅವರೇ, ಈಗ ಅನಂತರ ಹೇಳುವಾಗ ಡಾಕ್ಟರ್ ಸುಂದರರಾಜಂದರು ಮುಂದಿನ ದಿನಗಳು ಅದು ಪ್ರಾಪ್ತಿ ಆಗ್ಲಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ವೇದಿಕೆಯಲ್ಲಿ ಇವತ್ತು ಹಾರೈಸ್ತೀನಿ. ಹಾಗೆ ನನ್ನ ಆತ್ಮೀಯರು ನಮ್ಮ ಮಾರ್ಗದರ್ಶಕರಾದ ಶ್ರೀ ಗೋವಿಂದಣ್ಣ ಅವರೇ, ಲಕ್ಷ್ಮೀ ಅಕ್ಕ ಅವರೇ, ಹಾಗೂ ಕನ್ನಡದ ಹೆಸರಾಂತ ಗಾಯಕರು ಶ್ರೀ ಶಶಿಧರ್ ಕೋಟೆ ಅವರೇ, ಹಾಗೂ ಆತ್ಮೀಯ ಸನ್ಮಿತ್ರ ಸಹಪಾಠಿ ಕಲಾವಿದ ಶಿವಕುಮಾರ್ ಅವರೇ, ಷಣ್ಮುಖ ಅವರೇ, ಅರುಣ್ ಕುಮಾರ್ ಅವರೇ, ಹಾಗೂ ಇವಾಗ ನಾವು ಫೋಟೋ ಹೊಡೆಸ್ಕೊಂಡ್ರೆ ನಾವು ಒಂದಿನ ನೋಡಿ, ಶಿವಕುಮಾರ್ ಶಿವ, ಗಣೇಶ ನಾನು, ಷಣ್ಮುಖ ಮೂರು ಒಂದೇ ವೇದಿಕೆಯಲ್ಲಿ ಇದ್ದೀವಿ, ಅಪ್ಪ ಮಕ್ಕಳು. ಅದು ನೆನಪಿಗಾಗಿ ಒಂದು ಫೋಟೋ ಹೊಡೆಸ್ಕೊಂಡೆ. ಈಗ ಗಿರೀಶ್ ನಮ್ಮ ತಾಯಿ ಕೂಡ ಇಲ್ಲ ಇದ್ದಾರೆ ನೋಡಿ, ಹೆಂಗೆ ಎಲ್ರಿಗೂ ಪ್ರಾಪ್ತಿ ಆಗಲ್ಲ ಅಂತ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ನಿಮ್ ಜೊತೆ ಒಂದು ಫೋಟೋ ತೆಗೆಸ್ಕೋತೀವಿ. ಆಮೇಲೆ ಈಗ 4 ಜನದ್ದು ಇವತ್ತು ಅಣ್ಣ ಅವರು ನಿಮಗೆ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಅವರು. ಆಡುಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡದ ಪಾತ್ರಗಳೇ ಇಲ್ಲ. ಕೃಷ್ಣದೇವರಾಯ ಮಾಡೋದು ಅವರೇ ಕೃಷ್ಣದೇವರಾಯ, ಮಯೂರ ವರ್ಮ ಮಾಡೋದು ಅವರೇ ಮಯೂರ ವರ್ಮ, ರಾಘವೇಂದ್ರ ಸ್ವಾಮಿಗಳು ಮಾಡೋದು ಅವರೇ ರಾಘವೇಂದ್ರ ಸ್ವಾಮಿ, ಸತ್ಯನಾರಾಯಣ ಪಾತ್ರ ಅವರೇ ಸತ್ಯನಾರಾಯಣ ಸ್ವಾಮಿ. ಈ ರೀತಿಯ ಪಾತ್ರಗಳು ಹೋಗೋದು ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಬೇರೆ ಯಾರಿಗೂ ಹೋಗಲ್ಲ ಅಂತ ನಾನು ಭಾವಿಸ್ತೀನಿ. ಅಂತ ಒಬ್ಬ ಮೇರು ಕಲಾವಿದನ ಜಯಂತ್ಯೋತ್ಸವ ಇವತ್ತು ನಮ್ಮ ಜೊತೆ ಅಣ್ಣ ಅವರು, ಪುನೀತ್ ಅವರು ಜೊತೆ ಇಲ್ಲದೆ ಇರಬಹುದು, ಆದ್ರೆ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಮಾನಸಿಕವಾಗಿ ನಮ್ಮ ಜೊತೆಲಿ ಇದ್ದಾರೆ ಅನ್ನೋದಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳೇ ಸಾಕ್ಷಿ ಆಗುತ್ತೆ. ನಮ್ಮ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ನಮ್ಮ ಅನಂತಣ್ಣ ಅವರು, ಅವರ ಶ್ರಮ, ಅವರ ಶ್ರದ್ಧೆ, ಭಕ್ತಿನೇ ಕಾರಣ ಅಂತ ನಾನು ಭಾವಿಸ್ತೇನೆ. ನೀವೆಲ್ಲರೂ ಬಂದಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿದೆ. ಇದು ಮಾತನಾಡೋ ಸಮಯ ಅಲ್ಲ, ಆದ್ರೂ 1 ನಿಮಿಷ ಮಾತಾಡಿ ಮಾತನ್ನು ಮುಗಿಸ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ದೈವಾಧೀನರಾದಾಗ ಅವ್ರ ಜೊತೆ ಬಹಳ ಪಾತ್ರ ಮಾಡ್ಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದ ಬಹಳ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅವ್ರ ಜೊತೆ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಆದ್ರೆ ಒಂದ್ಸರಿ ವೀರಪ್ಪನ್ ಕಪ್ಪುಷ್ಟಿನ ಬಂದ ಮೇಲೆ ಚಲನಚಿತ್ರವನ್ನ 7 ವಾರಗಳಾದ್ಮೇಲೆ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ರು. ಆ ಹೋರಾಟದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತೆ ರಾಜ್ಕುಮಾರ್ ಅವರು ಇಬ್ರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ವಿಧಾನಸೌಧದ ಮುಂದ್ಗಡೆ ಒಂದು ಕ್ಯಾಂಟರ್ ಗಾಡಿನಲ್ಲಿ ಭಾಷಣಕ್ಕೆ ನಿಲ್ಲಿಸಿದ್ರು. ಅವತ್ತು ನಾನು ಮತ್ತೆ ಹರೀಶ್ ರಾಜನ್ ಅವರು ಇಬ್ರು ಚಿಕ್ಕ ಪುಟ್ಟ ಕಲಾವಿದರು ನಾವು ಅಲ್ಲೇ ಕೂತ್ಕೊಂಡಿದ್ವಿ. ಪಾರ್ವತ ರಾಜ್ಕುಮಾರ್ ಅವರು ಅಣ್ಣ ಅವ್ರ ಕೈನ ನಮ್ ಕೈ ಕೊಟ್ರು. ಹೀಗೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಭಾಷಣ ಮುಗಿಯೋವರೆಗೂ ಅವ್ರ ಕೈನ ಇಟ್ಕೊಂಡಿದ್ದೆ. ಅದು ಒಂಥರ ದೇವರ ಕೈ ಮುಗ್ದಂಗ ಆಯ್ತು ನನಗೆ. ದೇವಸ್ಥಾನದಲ್ಲಿ ಹೋಗಿ ದೇವ್ರ ಕಾಲು ಮುಗಿತೀವಿ, ಕೈ ಮುಗಿತೀವಿ, ಅಷ್ಟು ಸ್ಪರ್ಶ ಗೊತ್ತಾಗಲ್ಲ. ಅವರ ಸ್ಪರ್ಶ ಅಷ್ಟು ಪ್ರಭಾವ ಬೀರ್ತು ನನ್ನ ಜೀವನದಲ್ಲಿ. ಅವರ ದೈವಾಧೀನರಾದಾಗ ನೀವು ನಂಬಲ್ಲ, ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ರು. ಗೋವಿಂದನವ್ರು ಜೊತೆಲೇ ಇದ್ದೆ ಅವ್ರ ಜೊತೆನಲ್ಲಿ. ಸಂಜೆ ಮಧ್ಯಾಹ್ನ 3:30ಯಿಂದ ಮಧ್ಯರಾತ್ರಿ 2 ಗಂಟೆ ತನಕ ಗೋವಿಂದಣ್ಣ ನಾನು ಬಿಟ್ಟೇ ಇಲ್ಲ. ನಾನು ಅಲ್ಲಿ ಫೈರಿಂಗ್ ನಡೀತಾ ಇತ್ತು, ಟಿಯರ್ ಗ್ಯಾಸ್ ನಡೀತಾ ಇತ್ತು. ಗೋವಿಂದಣ್ಣ ಅವ್ರ ಪಾಪ ಆ ಒಂದು ಟೆನ್ಷನ್ ಇದ್ರು. ಅಲ್ಲೂ ಕೂಡ ಅವ್ರ ಜೊತೆಲೇ ಇದ್ದು ಅಣ್ಣ ಅವರ ಬಾಡಿ ಅಂದ್ರೆ ದೇಹ, ಮೃತದೇಹ, ಪಾರ್ಥಿವ ಶರೀರವನ್ನ ಮೇಲ್ಗಡೆ ತಂದು ಆಂಬುಲೆನ್ಸ್ ಹಾಕೊಂಡ್ರು. ಆಂಬುಲೆನ್ಸ್ ಫಸ್ಟ್ ಹೋಗಿದ್ದು ಪ್ಯಾಲೇಸ್ ಗ್ರೌಂಡ್ಗೆ. ಅಲ್ಲಿ ಏನು ಅರೇಂಜ್ಮೆಂಟ್ ಆಗಿರ್ಲಿಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಸುಮಾರು 2-3 ರೌಂಡ್ ಹೊಡಿತು. ಜನ ಸಾಗರೋಪಾದಿ ಹಿಂದೆ ಬರ್ತಾರೆ, ಸುನಾಮಿ ಬಂದಂಗೆ ಬರ್ತಾ ಇದಾರೆ. ಬಟ್ ಪ್ರಾಬ್ಲಮ್ ಏನೂ ಆಗಿಲ್ಲ. ಸೀದಾ ಮತ್ತೆ ಅವ್ರ ಮನೆ ಹತ್ರ ಬಂದು ಏನು ಅರೇಂಜ್ಮೆಂಟ್ ಆಗಿರ್ಲಿಲ್ಲ ಅಲ್ಲಿ. ಆಮೇಲೆ ವಿಧಾನಸೌಧಗೆ ರಾಕ್ಲೇನ್ ವೆಂಕಟೇಶ್ ಅವರು, ಗೋವಿಂದಣ್ಣ ಅವರು, ನಾನು ಮತ್ತೆ ಈ ಸಂಜೆ ವೆಂಕಟೇಶ್ ಅವರು 4 ಜನ ಹೋದ್ವಿ. ಅಲ್ಲಿ ಕುಮಾರಸ್ವಾಮಿ ಅವರು ಒಂದು ವಿಶೇಷವಾದ ಸಂಪುಟ ಸಭೆಯನ್ನ ಏರ್ಪಾಡು ಮಾಡಿ ಅವರ ಅಣ್ಣ ಅವರ ಪುಣ್ಯ ಸ್ಥಳವನ್ನ ಕಂಠೀರವದಲ್ಲೇ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು, ಅವ್ರ ಯಾರ ಮನೆಯವ್ರು ಯಾವ ಬೇಡಿಕೆನೂ ಅಲ್ಲ ಅದು.
ಬಹುಶಃ ರಾಜ್ಕುಮಾರ್ ಅವರ ಮಕ್ಕಳಿಗಾಗ್ಲಿ ಅವ್ರ ಸಂಬಂಧಿಕರಿಗಾಗ್ಲಿ ಮೊದಲೇ ಹೇಳಿದಿದ್ರೆ ಅವ್ರು ಯಾವತ್ತೂ ಒಪ್ತಾ ಇರ್ಲಿಲ್ಲ ಆ ಮಾತನ್ನ, ಅವ್ರು ಒಪ್ತಾ ಇರ್ಲಿಲ್ಲ. ಆದ್ರೆ ಅವತ್ತು ಕುಮಾರಸ್ವಾಮಿ ಅವರು ಇವರೆಲ್ಲರಿಗೂ ಕೂಡ ಮನಸ್ಸು ಒಲಿಸಿ ನಮ್ಮ ಕಾರ್ಯಕ್ಷೇತ್ರ ಕಂಠೀರವ ಸ್ಟುಡಿಯೋನಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಅಂತ ಸಮಯದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 12 ಮಧ್ಯರಾತ್ರಿ 12:30 ತನಕ ಏನೆಲ್ಲ ನಡೀತಂದ್ರೆ, ಬಹುಶಃ ನಾನು ಅಣ್ಣವರ ಕಾಲ ಹತ್ರ ಇದ್ದೆ. ಜಗ್ಗೇಶ್ ಅಣ್ಣ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಜಗ್ಗೇಶ್ ಅಣ್ಣ ಅವರು ರಾಜ್ಕುಮಾರ್ ಅವರ ತಲೆ ಹತ್ರ ಇದ್ರು. ಅವ್ರ ಜನ ಬರೋದನ್ನ ನೋಡಿ ಗಣೇಶ ಯಾವುದೇ ಕಾರಣದನ್ನು ಬಿಡ್ಬೇಡ ಅಂದ್ರು. ನಾ ಅಣ್ಣ ಅವ್ರ ಕಾಲ ಮೇಲೆ ಮಲಗಿದ್ದು ಸುಮಾರು 1-1.5 ಗಂಟೆ ನಾನು ಎದ್ದಿಲ್ಲ ಅಲ್ಲಿಂದ. ಮತ್ತೆ ಇವರು ಜಗ್ಗೇಶ್ ಅವರು ತಲೆ ಹತ್ರ ಕೂತ್ಕೊಂಡ್ರು. ನಮ್ಮ ಶರ್ಟ್ ಬನೀನು ಎಲ್ಲ ಹರಿದಾಕ್ಬಿಟ್ರು. ಆಂಬುಲೆನ್ಸ್ ಡೋರ್ಗಳೆಲ್ಲ ಕಿತ್ತಾಕ್ಬಿಟ್ರು. ಇದೆಲ್ಲವನ್ನು ಕೂಡ ನಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಜಗ್ಗೇಶ್ ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಉಲ್ಲೇಖ ಮಾಡಿದ್ದಕ್ಕೆ ಇವತ್ತು ಮುಂದೆ ಹೇಳ್ತಾ ಇದ್ದೀನಿ. ಇಂಥ ಒಂದು ಸನ್ನಿವೇಶದಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಆಯ್ತು. ಆ ಮಹಾನುಭಾವನ ಹಲವಾರು ಕಾರ್ಯಕ್ರಮ ಭಾಗಿಯಾಗಿದ್ದೀವಿ. ನಮ್ಮ ಮಲ್ಲೇಶ್ವರ 18ನೇ ಕ್ರಾಸ್ ಅಲ್ಲಿ ಗೋಕಾಕ್ ಚಳವಳಿಯ ಹೋರಾಟಗಾರರಿಗೆ ಅಂತ ಒಂದು ವೃತ್ತವನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರತಿ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನ ಅಲ್ಲಿ ಆಚರಣೆ ಮಾಡ್ತೀವಿ. ಆ ಒಂದು ವಿಶೇಷ ಬಗ್ಗೆ ನಮ್ಮ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಅದು ನೆರವೇರಿಸಿದ್ದಾರೆ. ಆ ಒಂದು ಪುತ್ಥಳಿ ಗೋಕಾಕ್ ಚಳವಳಿಯಲ್ಲಿ ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಪಂಚೆ ಜುಬ್ಬ ಹಾಕೊಂಡು ಆ ಒಂದು ಭಂಗಿ ಇತ್ತಲ್ಲ, ಅದೇ ಭಂಗಿನಲ್ಲಿ ಅವರಲ್ಲಿ ಅವರು ನಿಲ್ಲಿಸಿದ್ದೀವಿ. ಇಂಥ ಮಹಾನುಭಾವರ ಜಯಂತಿಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅನಂತಣ್ಣವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಅವರ ತಂಡ ಎಲ್ಲ ಸಿಂಫೋನಿ ಸ್ವರ ಪ್ರತಿಷ್ಠಾನದ ಎಲ್ಲ ತಂಡದವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ ಪುನೀತ್ಸೋತ್ಸವದ ಹಾರ್ದಿಕ ಶುಭಾಶಯ ತಿಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.